ಯಜಮಾನ ಯಜಮಾನ ಪ್ರಜ್ಞೆ ಉಪಯೋಗಿಸ್ಕೊಂಡಿದ್ದಾಳೆ ಅನ್ನೋದನ್ನ ಪ್ರೂವ್ ಮಾಡಿದ್ದಾಳೆ. ಅಂತದ್ರಲ್ಲಿ ಇದೆಲ್ಲ ಒಂದು ಟಾಸ್ಕ್ ಹೇಳು. ಅಣ್ಣ, ಈ ಟಾಸ್ಕ್ ಏನಾಗ್ಬೋದು? ಗೊತ್ತಿಲ್ಲ ಸಂಗೀತ. ಯಾಕಣ್ಣ, ನಿನ್ಗೆ ಅದಕ್ಕೆ ಮೇಲೆ ನಂಬಿಕೆ ಇಲ್ವಾ? ನನಗೆ ಇವ್ರ ಮೇಲೆ ನಂಬಿಕೆ ಇಲ್ಲ. ಯಾಕಂದ್ರೆ ಈ ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೆ ಅಂತ ನೋಡಕ್ ಮಾಡಿರೋದಕ್ಕಿಂತ ಈ ಟಾಸ್ಕ್ ಅಲ್ಲಿ ಅನಿತಾ ಅವರೇ ಗೆಲ್ಲಬೇಕು ಅಂತ ನಿರ್ಧಾರ ಮಾಡಿರೋ ರೀತಿ ಇದೆ. ಇರ್ಬೋದು ಅಣ್ಣ, ಆದ್ರೆ ಅದಕ್ಕೆ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ ಕಣ್ಮುಂದೆನೆ 4 ಜನ ದಾಂಡಿಗರಿಗೆ ಬಾರ್ಸಿದ್ರು. ಇನ್ನ ಈ ಕಳ್ಳ ಎಲ್ಲ ಯಾವ ಲೆಕ್ಕ? ಅವನಿಗೆ 4 ಬಾರ್ಸಿ ಆ ಚೈನ್ ತಗೊಂಡ್ಬರ್ತಾರೆ, ನೋಡ್ತಿರು. ಅವ್ರು ಚೈನ್ ತಗೊಂಡ್ ಬರ್ತಾರೆ, ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಈ ಟಾಸ್ಕ್ ನ್ಯಾಯವಾಗಿ ನಡೆದು ಅದನ್ನ ಡಿಸೈಡ್ ಮಾಡೋರು ಧರ್ಮವಾಗಿ ನಡ್ಕೋತಾರೆ ಅಂತ ನನಗೆ ನಂಬಿಕೆನೇ ಇಲ್ವೇ? ನೀನ್ ಹೇಳ್ತಿರೋದು ಸರಿ ಅಣ್ಣ, ಆದ್ರೆ ಇವ್ರೇನ್ ಪ್ಲಾನ್ ಮಾಡಕ್ಕಾಗತ್ತೆ? ಏನೇ ಮಾಡಿದ್ರು ಅದಕ್ಕೆ ಅದನ್ನೆಲ್ಲ ಉಲ್ಟಾ ಮಾಡಿ ಅವರೇ ಗೆಲ್ತಾರೆ, ನೋಡ್ತಾರೆ. ನಾನು ಅದೇ ಹೋಪ್ ನಲ್ಲಿ ಇದೀನಿ. ನೋಡೋಣ ಏನಾಗತ್ತೆ ಅಂತ. ಇನ್ ಸ್ವಲ್ಪ ಹೊತ್ತಲ್ಲಿ ಏನಾಗತ್ತೆ ಅಂತ ಗೊತ್ತಾಗತ್ ಬಿಡು. ತಬಲಮಲ್ಲೆ ತಬಲಮಲ್ಲೆ ಏ ತಬಲಮಲ್ಲಿ ಬರ್ರ. ಏನ್ರ ಇದು ಮನೆ ತುಂಬಾ ಹಿಂಗ್ ಹೊಗೆ ಹಾಕಿದ್ರ? ನಾವು ಹಾಕಿಲ್ಲ ಸರ್. ಮತ್ತೆ ಯಾರು ಹಾಕಿದಾರೆ ಗೊತ್ತಿಲ್ಲ. ಬಾಂಚ್ ನೋಡೋಣ. ಅವ್ರು ಬಂದ್ರು. ನೋಡು ನನ್ನ ಪರ್ಫಾರ್ಮೆನ್ಸ್ ಹೇಗಿರುತ್ತೆ. ದೇವ್ರ, ಯಾಕೆ ನಮ್ಗೆ ಇಷ್ಟೊಂದು ಪರೀಕ್ಷೆ ಮಾಡ್ತಾ ಇದೀಯಾ? ನಮ್ ಜಾನ್ಸಿ ಏನ್ ಮಾಡಿದಾಳೆ ಅಂತ ಅವಳಿಗೆ ಈ ತರ ಶಿಕ್ಷೆ ಕೊಡ್ತಾ ಇದೀಯಾ? ಗಂಡನ್ ಜೊತೆ ಸುಖವಾಗಿ ಸಂತೋಷವಾಗಿ ಬಾಳ್ಬೇಕು ಅಂತ ಎಷ್ಟೆಲ್ಲ ಕನ್ಸಿಟ್ಕೊಂಡಿದ್ದಾಳೆ. ಅವಳಿಗೆ ಯಾಕೆ ಈ ರೀತಿ ಶಿಕ್ಷೆ ಕೊಡ್ತಾ ಇದೀಯಪ್ಪ? ನಮ್ಮಪ್ಪ ಅವ್ರ ಮೊಮ್ಮಗಳು ಜೀವನ ತುಂಬಾ ಚೆನ್ನಾಗಿರ್ಬೇಕು, ಅವಳು ಸಂತೋಷವಾಗಿರ್ಬೇಕು, ಅವಳ ಹೊಟ್ಟೆಲಿ ನಮ್ ವಂಶದ ಕುಡಿ ಬೆಳಿಬೇಕು ಅಂತ 108 ಆಸೆ ಇಟ್ಕೊಂಡಿದ್ದಾರೆ. ಈ ನಮ್ ತವರಿನ ವಂಶನ ಬೆಳ್ಸಕ್ಕಾಗೋದು ನಮ್ ಜಾನ್ಸಿಯಿಂದ ಮಾತ್ರ. ಅಂತೋಳ್ ಜೀವನದಲ್ಲಿ ಆಟ ಆಡ್ಬೇಡಪ್ಪ ದೇವ್ರೆ, ಆಟ ಆಡ್ಬೇಡ. ಏನ್ ಸರಿತಿಲ್ಲ. ಜಾನ್ಸಿ ಮೇಲೆ ಪ್ರೀತಿ, ದೇವ್ರ ಮೇಲಿರೋ ಭಕ್ತಿ ಹೆಚ್ಚಾಗೋಗಿದೆ ರಾಯ್. ನೋಡು ದೇವ್ರೆ, ನಾನ್ ನಿನ್ನನ್ನೇ ನಂಬಿದ್ದೀನಿ. ನೀನ್ ಯಾವತ್ತೂ ನನ್ ಕೈ ಬಿಡಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಆದಷ್ಟು ಬೇಗ ನಮ್ ಜಾನ್ಸಿ ಸಂಸಾರದಲ್ಲಿ ಎದ್ದಿರೋ ಬಿರುಗಾಳಿ ತಣ್ಣಗ್ ಮಾಡಿ ಅವಳ ಸಂಸಾರ ಸರಿ ಹೋಗಿ ಅವಳ ಹೊಟ್ಟೆಲಿ ನಮ್ ವಂಶದ ಕುಡಿ ಬೆಳೆಯೋ ಹಾಗೆ ಮಾಡಪ್ಪ ದೇವ್ರೆ. ಇದಕ್ಕೋಸ್ಕರ ನಾನು ಯಾವ್ದೇ ರೀತಿ ಹರಕೆ ಏನ್ ಬೇಕಾದ್ರೂ ಮಾಡ್ತೀನಿ. ರಾಘವೇಂದ್ರ ಜಾನ್ಸಿ ಚೆನ್ನಾಗಿರ್ಬೇಕು ಅಂದ್ರೆ ನಾನ್ ಏನ್ ಮಾಡಕ್ಕೂ ಸಿದ್ಧ ದೇವ್ರೆ. ಪ್ಲೀಸ್ ಆದಷ್ಟು ಬೇಗ ಅವ್ರ ಸಂಸಾರ ಸರಿ ಹೋಗ ಹಾಗೆ ಮಾಡಪ್ಪ. ಏನೇ ನೀನು ಇಷ್ಟು ದಿವಸ ಮನುಷ್ಯರ ಮುಂದೆ ನಾಟಕ ಮಾಡ್ತಾ ಇದ್ದೆ, ಓಕೆ. ಈಗ ದೇವ್ರ ಮುಂದೆನೂ ಡ್ರಾಮಾ ಮಾಡಕ್ ಶುರು ಮಾಡಿದ್ಯಾ? ಆ ದೇವ್ರು ಇದಕ್ಕೆ ಉತ್ತರ ಕೊಡದೇ ಇರ್ತಾನ? ಕೊಡ್ತಾನೆ ಕಣೆ, ಖಂಡಿತ ಉತ್ತರ ಕೊಟ್ಟೇ ಕೊಡ್ತಾನೆ. ನಾವು ಕಾಯ್ಬೇಕು ಅಷ್ಟೇ. ಪ್ರಣವ್, ನಾನ್ ಪ್ರಾರ್ಥನೆ ಮಾಡ್ತಾ ಇರೋದು ಎಲ್ಲರಿಗೂ ಕೇಳಿಸ್ತಾ ಇದ್ಯಾ? ಅವ್ರು ನನ್ನ ನೋಡ್ತಾ ಇದಾರ? ಡೌಟೇ ಬೇಡ ಮಾಮ್, ನಿಮ್ ಪ್ಲಾನ್ 100% ವರ್ಕೌಟ್ ಆಗ್ತಿದೆ. 3 ಜನ ಹಾಗೆ ಸ್ಟನ್ ಆಗಿ ನಮ್ಮ ಹಿಂದೆನೆ ನಿಂತ್ಬಿಟ್ಟಿದ್ದಾರೆ. ಇಷ್ಟೇ ಸಾಕಾಗಲ್ಲ, ಇವಾಗ ಇನ್ನೊಂದು ಡೋಸ್ ಕೊಡ್ತೀನಿ, ನೋಡ್ತಾ ಇರ. ದೇವ್ರೆ, ನಾನು ಯಾವತ್ತಾದ್ರೂ ನನಗೋಸ್ಕರ ನಿನ್ನ ಹತ್ರ ಏನಾದ್ರೂ ಕೇಳ್ಕೊಂಡಿದ್ದೀನ? ಇಲ್ಲ. ನನ್ ಮಗ ಪ್ರಣವ್ ಮದ್ವೆ ವಯಸ್ಸು ಮೀರ್ ಹೋಗ್ತಾ ಇದೆ. ಯಾವತ್ತಾದ್ರೂ ಅವನಿಗೊಂದು ಒಳ್ಳೆ ಸಂಬಂಧ ಕೊಡ್ಸು, ಒಂದೊಳ್ಳೆ ಹುಡುಗಿ ಬರ್ಲಿ ನಮ್ಮ ಮನೆಗೆ ಅಂತ ಏನಾದ್ರೂ ಕೇಳ್ಕೊಂಡಿದ್ದೀನ? ಇಲ್ಲ. ಹೋಗ್ಲಿ, ನನ್ ಮಗ್ಳಿಗೋಸ್ಕರ ಅವಳಿಗೋಸ್ಕರನು ನಾನು ಯಾವತ್ತೂ ಏನೂ ಕೇಳ್ಕೊಂಡಿಲ್ಲ. ನಾನ್ ಕೇಳ್ಕೊಂಡಿರೋದು ಒಬ್ರಿಗೆ ಮಾತ್ರ, ಅದು ನಮ್ ಜಾನ್ಸಿಗೆ. ಅವಳು ಸಂಸಾರ ಸರಿ ಹೋಗ್ಲಿ ಅಂತ, ಅದು ಒಂದೇ. ಯಾಕೆಂದ್ರೆ ಜಾನ್ಸಿ ನನ್ನ ಮಕ್ಳಿಗಿಂತ ಹೆಚ್ಚು. ನಾನು ಏನಾದ್ರೂ ಇವ್ರಗಳಿಗೋಸ್ಕರ ಎಲ್ಲ ಬೇಡ್ಕೋತಿದ್ದೀನಿ ಅಂದ್ರೆ ಅದು ನನ್ನ ಜಾನ್ಸಿ ಲೈಫ್ ಸರಿ ಹೋಯ್ತು, ಅವಳು ಖುಷಿ ಆಗಿದ್ದಾಳೆ ಅಂದ್ಮೇಲೆ ಮಾತ್ರ. ದೇವೆ, ನನಗ್ ಗೊತ್ತೋ ಗೊತ್ತಿಲ್ದೇನೋ ನಾನ್ ತಪ್ಪು ಮಾಡಿದ್ದೀನಿ. ಆದ್ರೆ
ನನ್ ತಪ್ಪನ್ನ ತಿದ್ಕೊಂಡು ದಿನಾಗ್ಲೂ ನೀನು ಮುಂದೆ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಅದು ನಿನಗ್ ಗೊತ್ತು ತಾನೇ ದೇವ್ರೆ? ನೋಡು ದೇವ್ರೆ, ಅದು ಹೇಗೆ ನಮ್ ಝಾನ್ಸಿ ಸಂಸಾರನ ಸರಿ ಮಾಡ್ಬೇಕು ಅಂತ ನನಗ್ ಗೊತ್ತಿಲ್ಲ. ಸೊ ನೀನೇ ಬಾ, ನೀನೇ ನನ್ ಕನ್ಸಲ್ಲಿ ಬಂದ್ಬಿಟ್ಟು ನನಗ್ ಆರ್ಡರ್ ಮಾಡಿ ಈ ತರ ಮಾಡು ಅಂತ. ಅದು ಎಷ್ಟೇ ಕಷ್ಟ ಆದ್ರೂ, ಎಷ್ಟೇ ದುಡ್ಡು ಖರ್ಚಾದ್ರೂ ನಾನು ಅದನ್ನ ಮಾಡ್ತೀನಿ. ನಮ್ಮಪ್ಪ ತೀರ್ಥಯಾತ್ರೆಯಿಂದ ವಾಪಸ್ ಬರೋ ಅಷ್ಟ್ರಲ್ಲಿ ಝಾನ್ಸಿ ಸಂಸಾರದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಅವರು ಅವ್ರ ಗಂಡ ಅವ್ರ ಮನೆಯವ್ರು ಎಲ್ಲ ಅನ್ಯೋನ್ಯವಾಗಿ ಖುಷಿಯಾಗಿದ್ದಾರೆ ಅಂತ ಒಂದೇ ಒಂದು ಗುಡ್ ನ್ಯೂಸ್ ನನಗ್ ಕೊಡು. ಒಂದ್ ಗುಡ್ ನ್ಯೂಸ್. ಅದು ಬಿಟ್ಟರೆ ನಾನು ನಿನ್ನ ಹತ್ರ ಏನೂ ಕೇಳಲ್ಲ. ಪ್ಲೀಸ್ ದೇವ್ರೆ, ಪ್ಲೀಸ್. ನೋಡು, ನೀನ್ ಚೈನ್ ಕಿತ್ಕೊಂಡು ಓಡಕ್ ಶುರು ಮಾಡೋದನ್ನ ಫಾಸ್ಟ್ ಆಗಿ ಓಡಬೇಕು. ಅವಳ ಕೈಗೆ ಮಾತ್ರ ಸಿಕ್ಕಾಕೋಬಾರ್ದು. ಅವಳ ಕೈಗೆ ಚೈನು ಸಿಗಬಾರ್ದು. ಓಕೆ ಸರ್. ಮೇಡಮ್ ಮೇಡಮ್ ಬಿಟ್ಬಿಡಿ ಮೇಡಮ್, ಸಾರಿ ಮೇಡಮ್, ತಪ್ಪಾಯ್ತು ಮೇಡಮ್. ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್, ಸಾರಿ, ತಪ್ಪಾಯ್ತು, ಬಿಟ್ಬಿಡಿ ಮೇಡಮ್. ಮೇಡಮ್ ಮೇಡಮ್ ಕೈ ಕಾಲೆಲ್ಲ ಗಟ್ಟಿಗಳು ಎಮ್ಮೆ ಎಮ್ಮೆ ಇದ್ದಂಗಿದ್ಯಾ? ಮೈ ಬಗ್ಸಿ ದುಡಿಯೋದ್ ಬಿಟ್ಟು ಹೆಣ್ಮಕ್ಳ ಮೈ ಮೇಲೆ ಇರೋ ಚಿನ್ನ ಕದಿತ್ಯಾ? ತಪ್ಪಾಯ್ತು ಮೇಡಮ್, ಇನ್ನೊಂದ್ಸಲ ಈ ತರ ಮಾಡಲ್ಲ ಮೇಡಮ್, ಪ್ಲೀಸ್, ತಪ್ಪಾಯ್ತು ಮೇಡಮ್. ನಿಮ್ಮಂತವ್ರ ಕದಿಯೋದು ಬರೀ ಚಿನ್ನನಲ್ಲ, ಅವ್ರ 16 ವರ್ಷದ ಕನ್ಸನ. ಮನೇಲಿ ಏನಾದ್ರು ಸಮಸ್ಯೆ ಆಗಿ ಫಿನಾನ್ಷಿಯಲ್ ಪ್ರಾಬ್ಲಮ್ ಆದ್ರೆ ಅವ್ರಿಗೆ ಆಧಾರ ಅಂತ ಇರೋದೇ ಚಿನ್ನ. ಮಕ್ಕಳ ಎಜುಕೇಶನ್ಗೆ, ಅವ್ರಿಗೇನಾದ್ರು ಮೆಡಿಕಲ್ ಪ್ರಾಬ್ಲಮ್ ಆದ್ರೆ ಆಧಾರಕ್ಕಂತಿರೋದೇ ಚಿನ್ನ. ಒಂದ್ ಹೆಣ್ಣಿನ ಮೈ ಮೇಲಿರೋ ಚಿನ್ನನ ಕದ್ದು ಯಾಕ್ರ ಅವ್ರ ಆಸೆನ ಕನ್ಸುಗಳನ್ನ ಸಾಯಿಸ್ತೀರೋ? ಒಂದು ಹೆಣ್ಣಿನ ಕೊಡ್ಲಲ್ಲಿರೋ ತಾಳಿನ ಕೇಳೋದು ನಿಮ್ಗೆ ಹೇಗೋ ಮನ್ಸ್ ಬರುತ್ತೆ? ತಾಳಿ ಜೊತೆ ಎಂತ ಸೆಂಟಿಮೆಂಟ್ ಇಟ್ಕೊಂಡಿರ್ತಾರೆ ಅಂತ ಹೋಗಿ ನಿಮ್ ಮನೇಲಿರೋ ಹೆಣ್ಮಕ್ಳನ್ನ ಕೇಳಿ, ಅವ್ರಿಗೆ ಗೊತ್ತಿರುತ್ತೆ. ನಿಮ್ಮ ಚಟಕ್ಕೋಸ್ಕರ ಎಷ್ಟೋ ವರ್ಷದ ಕನ್ಸಿಗೆ ಯಾಕ್ರ ಕಣ್ಣು ಹಾಕ್ತಿರೋ? ಮೇಡಮ್ ನನ್ ಕಣ್ ತೆರ್ಸಿಬಿಟ್ರಿ, ಇನ್ನೊಂದ್ಸಲಿ ಯಾವತ್ತೂ ಈ ತರ ಕಳ್ತನ ಮಾಡಲ್ಲ ಮೇಡಮ್. ಹೇಳೋ ಮೇಲೆ ಮೇಡಮ್ ಕಳ್ತನ ಮಾಡ್ರಾಗ ಒಳ್ಳೆ ಬುದ್ಧಿ ಮಾತು ಹೇಳಿದ್ರಿ. ಇನ್ ಯಾವತ್ತೂ ಕಳ್ತನ ಮಾಡಲ್ಲ ಮೇಡಮ್. ಇನ್ಮೇನಾದ್ರೂ ನೆಟ್ಟಗ್ ಬುದ್ಧಿ ಕಲಿ. ಇನ್ನೊಂದ್ಸಲ ನನ್ ಕಣ್ಣು ಕಾಣಿಸ್ಕೊಂಡ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಹೋಗ. ಪಲ್ಲವಿ, ನಿನ್ನ ಪ್ರಕಾರ ಈ ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೆ? ಅಫ್ಕೋರ್ಸ್ ಅನಿತಾ ದೊಡ್ಡಪ್ಪ. ಅವಳ ಮುಂದೆ ಬೇರೆ ಇನ್ಯಾರ್ ಗೆಲ್ಲಕ್ಕಾಗುತ್ತೆ? ಗುಡ್. ಯಾಕಂದ್ರೆ ಗೆಲ್ಲೋಕಂತಾನೆ ಹುಟ್ಟಿರೋಳು ಅನಿತಾ. ರಾಘು, ನಿನ್ನ ಪ್ರಕಾರ ಯಾರು ಗೆಲ್ತಾರೋ? ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೋ ಅವರೇ ಗೆಲ್ತಾರೆ. ಇದು ಒಂಥರ ಗುಡ್ ಆನ್ಸರೇ. ಆದ್ರೂ ನಿನ್ ಪ್ರಕಾರ ಯಾರು ಗೆಲ್ತಾರೆ ಅಂತ ಒಂದು ಗೆಸ್ ಇರುತ್ತೆ ತಾನೆ? ಹೇಳೋ ಯಾರು ಗೆಲ್ತಾರೆ ಅಂತ. ಝಾನ್ಸಿ. ಅಂದ್ರೆ ಝಾನ್ಸಿ ಮೇಡಮ್ ಬಂದ್ರು ಅಂತ ಹೇಳ್ದೆ. ಹಾಗೆ ಹೇಳ್ದ? ಇಲ್ಲಾಂದ್ರೆ ನನ್ನ ಬಗ್ಗೆ ಗೊತ್ತಲ್ವಾ, ನಾನ್ ತುಂಬಾ ಸ್ಟ್ರಿಕ್ಟು. ದೊಡ್ಡ ಮಾವ, ನೀವ್ ಹೇಳಿದ ಟೈಮ್ ಒಳಗಡೆ ನಾನ್ ಚೈನ್ ತಗೊಂಡ್ ಬಂದೆ. ಅದು ಇದಕ್ಕೆಲ್ಲ ಟೈಮಿಂಗ್ಸ್ ಇಲ್ಲಮ್ಮ. 30 ನಿಮಿಷ ಒಳಗಡೆ ಬರ್ಬೇಕು ಅಂತ ನೀವೇ ತಾನೇ ಹೇಳಿದ್ದು ದೊಡ್ಡಪ್ಪ. ನಾನು ಆತರ ಹೇಳಿದ್ನಾ? ಹೌದು ದೊಡ್ಡಪ್ಪ, ನೀವೇ ಹೇಳಿದ್ದು. ಅದು ಎಲ್ಲೋ ಬೈ ಮಿಸ್ಟೇಕ್ ಆಗಿ ಹೇಳಿರ್ಬೇಕು. ಇದಕ್ಕೆಲ್ಲ ಟೈಮ್ ಯಾಕೆ ಕೊಡಕ್ಕಾಗುತ್ತೆ? ಇದು ಕಳ್ಳನ ಮೇಲೆ ಡಿಪೆಂಡ್ ಆಗುತ್ತೆ. ಕಳ್ಳ ಚೈನ್ ಹಿಡ್ಕೊಂಡು ಸ್ಪೀಡಾಗಿ ಓಡ್ತಾ ಇರ್ಬೇಕಾದ್ರೆ ಅವನ್ ಹೋಗಿ ಹಿಡಿದು ಚೈನ್ ಕಿತ್ಕೊಂಡು ಬರ್ಬೇಕಂದ್ರೆ ಅದಕ್ಕೆಲ್ಲ ಟೈಮ್ ಹಿಡಿಯುತ್ತೆ. ಅದರಿಂದ ಇದಕ್ಕೆ ಯಾವ ತರ ಟೈಮಿಂಗ್ಸು ಇಲ್ಲ. ನೋಡಿದ್ರಾಗ ಇವ್ರು ಝಾನ್ಸಿ ಮೇಡಮ್ನ ಸೋಲ್ಸ್ಬೇಕಂದ್ರು ಇವ್ರ ಕೆಲ್ಸ ಸೋಲ್ಸಕ್ಕಾಗ್ತಿಲ್ಲ. ಹಾ, ನಮ್ಮ ಅನಿತಾನು ಬಂದೇ ಬಿಟ್ಲಲ್ಲ. ನಾನ್ ಸುಮ್ನೆ ಬಂದಿಲ್ಲ, ಚೈನ್ ನ ಕಾಪಾಡ್ಕೊಂಡೇ ಬಂದಿದ್ದೀನಿ. ನೀನ್ ಒಬ್ಳೆ ಅಂತ ಅಂದಿರಲ್ಲ, ಅನಿತಾನು ಕಾಪಾಡ್ಕೊಂಡ್ ಬಂದಿರ್ತಾಳೆ.
ಅನಿತಾ ಎಲ್ಲಿ ನಿನ್ ಚೈನ್ ತೋರ್ಸು. ಹಾ, ಅವಳ ಮುಖದ ಮೇಲೆ ಹೊಡೆದಂಗ್ ತೋರ್ಸಮ್ಮ ಚೈನ್ನ. ಇಲ್ಲ, ನಾನ್ ಚೈನ್ ತಗೊಂಡ್ ಬಂದಿಲ್ಲ. ಆ ಹುಡುಗನಿಗೆ ಚೈನ್ ಕೊಟ್ಟು ಹೋಗು ಅಂತ ಹೇಳಿದ್ದೆ. ಇವಳು ನೋಡಿದ್ರೆ ತಗೊಳ್ದೇನೆ ಹಾಗೆ ಬಂದು ನಿಂತಿದ್ದಾಳೆ. ಇವಳು ನೋಡಿದ್ರೆ ಅವನ ಜೊತೆ ಹೋರಾಡಿ ಕಷ್ಟಪಟ್ಟು ಚೈನ್ ತಗೊಂಡು ಬಂದಿದ್ದಾಳೆ. ಈಗ ನಾನು ಏನಪ್ಪಾ ಮಾಡ್ಲಿ? ಅಯ್ಯೋ ದೇವ್ರೇ. ಹಾಗಾದ್ರೆ ಜಾನ್ಸಿದ್ಗೆನೆ ಗೆದ್ದಂಗೆ ಅಲ್ವಾ ದೊಡ್ಡಪ್ಪ? ಏಕಾಏಕಿ ತೀರ್ಮಾನ ಕೊಡಕ್ ಆಗಲ್ಲಮ್ಮ. ಅವಳು ಯಾಕೆ ತಂದಿಲ್ಲ ಅನ್ನೋದು ತಿಳ್ಕೊಬೇಕು. ಅನಿತಾ, ನೀನ್ ಚೈನ್ ಹಾಕಮ್ಮ ತಂದಿಲ್ಲ? ಯಾಕೆಂದ್ರೆ ನಾನ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ ದೊಡ್ಡ ಮಾವ. ಪೊಲೀಸ್ ಕಂಪ್ಲೇಂಟಾ? ಯಾಕಮ್ಮ ಕೊಡಕ್ ಹೋದೆ? ಮಾವ, ಕಳ್ತನ ಆದಾಗ ಮೊದ್ಲು ಹೋಗಿ ಕಂಪ್ಲೇಂಟ್ ತಾನೇ ಕೊಡ್ಬೇಕು. ಕಳ್ರು ಹಿಡಿಯಕ್ಕೆ ಅಂತ ಪೊಲೀಸ್ ಇರ್ಬೇಕಾದ್ರೆ ನಾವ್ ಹೇಗ್ ಕಾನೂನ ಕೈಗೆ ತಗೊಳಕ್ಕಾಗತ್ತೆ ಹೇಳಿ? ವೆರಿ ಗುಡ್, ಸೂಪರ್, ಫ್ಯಾಂಟಾಸ್ಟಿಕ್, ಮಾರ್ವೆಲಸ್, ಎಕ್ಸ್ಟ್ರಾರ್ಡಿನರಿ. ಎಕ್ಸ್ಟ್ರಾರ್ಡಿನರಿ ಅಲ್ಲ, ಎಕ್ಸ್ಟ್ರಾ ಆರ್ಡಿನರಿ. ಅಲ್ಲ ದೊಡ್ಡಪ್ಪ, ಕೈಗೆ ಸಿಕ್ಕಿದ್ ಕಳ್ಳನ ಬಿಟ್ಬಿಟ್ಟು ನೀನ್ ಚಿನ್ನ ಕಿತ್ಕೊಂಡು ಹೋಗಪ್ಪ ಅಂತ ಹೇಳಿ ಅವ್ನು ಓಡೋದ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅಲ್ಲಿ ಚಿನ್ನ ಕಾಪಾಡ್ಕೊಂಡಂಗ್ ಹೇಗಾಯ್ತು? ಮಂಜುಳಾ, ಮೊದ್ಲು ಅವಳನ್ನ ಬಾಯಿ ಮುಚ್ಚಕ್ ಹೇಳು. ಲಾಜಿಕ್ ಕೇಳ್ತಾವಳೆ, ಲಾಜಿಕ್ಕು. ಲೇ, ನೀನ್ ಇನ್ನೂ ಚಿಕ್ಕವಳು. ಸರಿ ಯಾವ್ದು ತಪ್ಪ್ಯಾವ್ದು ಅಂತ ಹೇಳೋದಕ್ಕೆ ದೊಡ್ಡವರು ನಾವಿದ್ದೀವಿ. ನೀನ್ ಬಾಯ್ ಮುಚ್ಕೊಂಡ್ ನಿಂತ್ಕೋ. ಮಂಜುಳಾ, ಅವಳಿಗೆ ನಾನು ಅರ್ಥ ಮಾಡಿಸ್ತೀನಿ. ನೋಡಿ, ಕಾನೂನ ಕೈ ತಗೊಳ್ಳೋ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ. ಅದಕ್ಕೆ ಅಂತ ಕೋರ್ಟ್ ಇದೆ, ಕಾನೂನು ಇದೆ, ಪೊಲೀಸ್ ಸ್ಟೇಷನ್ ಇದೆ. ಒಂದ್ ವೇಳೆ ಚೈನ್ ಕಿತ್ಕೊಳ್ಳೋ ಆತುರದಲ್ಲಿ ಕಳ್ಳನ್ ಪ್ರಾಣನೇ ಹೋಗ್ಬೋದು, ಅಥವಾ ನಮ್ ಪ್ರಾಣಕ್ಕೆ ಅಪಾಯ ಆಗ್ಬೋದು. ಆವಾಗ ಮನೆ ಗತಿ ಏನು? ಒಂದು ಮನೆ ಸೊಸೆಯಾಗಿ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ನಿರ್ಧಾರ ತಗೊಂಡಿರೋದ್ರಿಂದ ಈ ಟಾಸ್ಕ್ ಅಲ್ಲಿ ವಿನ್ನರ್ ಆಗಿರೋದು ಅನೀತಾ. ಒಂದ್ಸಲ ಘೋಷಣೆ ಆದ್ಮೇಲೆ ಮತ್ತೆ ಯಾರೋ ಮಾತಾಡಬಾರ್ದು. ಎಲ್ಲ ಹೊಡಿ ಹೊಡಿ ಹೊಡಿ. ಲೇ, ಏನ್ ಮುಖ ನೋಡ್ತಾ ಇದ್ದೀರಾ? ಬಂದ್ರೆ ಒಳಗಡೆ. ಅತ್ತಿಗೆ, ನಮ್ ಮನೆಯವ್ರೆಲ್ರು ಈ ರೀತಿ ಒಬ್ರು ಪರವಾಗಿ ನಿಂತ್ಕೊಂಡು ಸುಳ್ಳು ಹೇಳಿ ಮೋಸ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅತ್ತಿಗೆ. ಅವ್ರು ಯಾರಿಗೂ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ? ಕಣ್ಣೆದ್ರಿಗೆ ಇಷ್ಟೆಲ್ಲ ಮೋಸ ಮಾಡ್ತಿದಾರಲ್ಲ, ನೀವ್ ಇದಕ್ಕೆಲ್ಲ ಒಪ್ಕೋಬಾರ್ದಿತ್ತು ಅತ್ತಿಗೆ. ಈಗ ಏನಾಯ್ತು ಅಂತ ಈ ರೀತಿ ಮಾತಾಡ್ತಿದ್ಯಾ ಸಂಗೀತ? ಅಲ್ಲ ಅತ್ತಿಗೆ, ಅವ್ರೆಲ್ರು ಅಷ್ಟೊಂದು ಮೋಸದ ಆಟ ಆಡ್ತಾ ಇದಾರೆ. ಸತ್ಯ ಹೇಳ್ಬೇಕು ಅಂದ್ರೆ ಆ 2 ಟಾಸ್ಕಲ್ಲೂ ಕೂಡ ಗೆದ್ದವ್ರು ನೀವು. ಆದ್ರೆ ಅವರೆಲ್ಲ ಸೇರ್ಕೊಂಡು ಒಂದ್ ಸಿಲ್ಲಿ ರೀಸನ್ಸ್ ನ ಇಟ್ಕೊಂಡು ಆ ಗೆಲುವನ್ನ ಅವಳಿಗೆ ಕೊಡ್ತಿದ್ದಾರೆ. ಹೀಗೆಲ್ಲ ಇದ್ರೂನು ನೀವ್ ಏನಾಯ್ತು ಅಂತ ಕೇಳ್ತಿದ್ದೀರಾ? ಸಂಗೀತ, ಅವ್ರ ಆಟ ಏನು ಅನ್ನೋದು ನನ್ಗೆ ಇವಾಗ ಕ್ಲಿಯರ್ ಆಗಿದೆ. ಮನುಷ್ಯ ಏನೇ ಆಟ ಆಡಿದ್ರು ಕೊನೆಗೆ ದೇವ್ರಾಟ ಅಂತ ಒಂದಿರುತ್ತಲ್ಲ ಸಂಗೀತ, ಅವ್ರೊಳ್ಗೆ ಗೆಲುವನ್ನಷ್ಟೇ ಕೊಡ್ಬೋದು. ಆದ್ರೆ ನನ್ ರಾಗುನಲ್ಲ, ಈ ಮನೆ ಸೊಸೆ ಅನ್ನೋ ಸ್ಥಾನ ಅಲ್ಲ. ಆ ದೇವ್ರಾಟದ ಮುಂದೆ ನಮ್ಗೆ ಯಾರಾಟನೂ ನಡೆಯಲ್ಲ ಸಂಗೀತ. ಯಾಕಂದ್ರೆ ಈ ಜನ್ಮಕ್ಕೆ ನನ್ ಗಂಡ ರಾಗುನೇ, ಅವನ್ ಹೆಂಡತಿ ನಾನೇನೆ ಅಂತ ಆ ದೇವ್ರು ನಿರ್ಣಯ ಮಾಡಿ ನಮ್ಮಿಬ್ಬರನ್ನ ಒಂದ್ ಆಗಿದೆ. ಹಾಗೆ ಇವಾಗ ನಡೀತಿರೋ ಟಾಸ್ಕ್ ಅಲ್ಲಿ ನ್ಯಾಯದ ದೃಷ್ಟಿಲಿ, ದೇವ್ರ ದೃಷ್ಟಿಲಿ ಗೆದ್ದಿರೋದು ನಾನು. ಹಂಗಿರ್ಬೇಕಾದ್ರೆ ಅವನನ್ನ ಸೋಲೋದಕ್ ಬಿಡ್ತಾನ? ಅಂತಿಮವಾಗಿ ಗೆಲ್ಲೋದು ನಾನೇ. ಆದ್ರೆ ಸಾಕಷ್ಟು ಸಲ ಕುತಂತ್ರ, ಮೋಸಗಳಿಗೆ ಜಯ ಸಿಕ್ಕಿರೋ ಉದಾಹರಣೆಗಳಿದೆ ಅಲ್ವಾ? ಅದೆಲ್ಲ ತಾತ್ಕಾಲಿಕ ಸಂಗೀತ. ಆದ್ರೆ ಫೈನಲ್ ರಿಸಲ್ಟ್ ಯಾವತ್ತಿದ್ರು ಸತ್ಯ ಮತ್ತೆ ನ್ಯಾಯಕ್ಕೇನೆ. ಮತ್ತಿವಾಗ ಏನ್ ಮಾಡ್ಬೇಕು ಅಂತಿದ್ದೀರಾ ಅದ್ಗೆ? ಅವರೆಲ್ಲ ಸೇರ್ಕೊಂಡು ಅವಳ ಟಾಸ್ಕ್ ಅಲ್ಲಿ ಗೆಲ್ಲಿಸ್ತೀನಿ. ಆದ್ರೆ ಎಲೆಕ್ಷನ್ ಅಲ್ಲಿ ನಾನ್ ಗೆಲ್ಲೋದಕ್ಕೆ ಏನ್ ಮಾಡ್ಬೇಕು ಅದನ್ನ ನಾನ್ ಮಾಡ್ತೀನಿ. ಇವತ್ತು ಟಾಸ್ಕ್ ಅಲ್ಲಿ ಅವಳ ಪರವಾಗಿ ನಿಂತಿರೋರು ಎಲ್ರು ಓಟಿನ ಸಮಯದಲ್ಲಿ ನನ್ ಪರವಾಗಿ ನಿಲ್ಲೋಗ್ ಮಾಡ್ತೀನಿ. ಅಂತದ್ ಏನ್ ಮಾಡ್ತೀರಾ ಅದ್ಗೆ? ಅವ್ರುಗಳು ಮಾಡ್ತಾ ಇರೋ ಇಷ್ಟೆಲ್ಲ ಮೋಸಗಳನ್ನ ನೋಡಿದ್ಮೇಲೂ ಕೂಡ ನಿಮ್ಗ ಕಾನ್ಫಿಡೆಂಟ್ ಇದ್ಯಾ? ಕಾನ್ಫಿಡೆಂಟ್ ಇಲ್ಲ ಅಂತಿದ್ರೆ ಇಷ್ಟು ದಿನ ನಾನು ನಿಮ್ ಮನೇಲಿ ಉಳ್ಕೋತಾನೆ ಇರ್ಲಿಲ್ಲ. ಸದ್ಯದ ಪರಿಸ್ಥಿತಿಲಿ ನಂಬಿಕೆ ಮತ್ತೆ ವಿಶ್ವಾಸ ಎರಡೇ ನನ್ನ ಅಸ್ತ್ರಗಳು. ಇನ್ಮೇಲೆ ನಾನು ಟಾಸ್ಕ್ ತಲೆ ಕೆಡ್ಸ್ಕೊಂಡ್ ಕೂತ್ಕೊಳ್ಳಲ್ಲ ಸಂಗೀತ.
ಫೈನಲ್ ರಿಸಲ್ಟ್ ಅಲ್ಲಿ ನಾನ್ ಗೆಲ್ಲೋದಕ್ಕೆ ಏನ್ ಮಾಡ್ಬೇಕೋ ಅದನ್ನ ನಾನ್ ಮಾಡ್ತೀನಿ. ನೋಡ್ತಾ ಇರು, ಇನ್ಮೇಲೆ ನನ್ ಅಸಲಿ ಆಟ ಶುರು. ಲೋ, ಬಂದಾಗಿಂದ ಹಿಂಗೆ ಮುಖ ಉಳಿಸ್ಕೊಂಡ್ ಕೂತಿದ್ಯಲ್ಲ, ಇವಾಗ ಅಂತದ್ ಏನಾಯ್ತು? ನಮ್ಮ ಮನೆಯವರು ನ್ಯಾಯ ನೀತಿ ಸತ್ಯನೆಲ್ಲ ಬಿಟ್ಟು ಒಬ್ರಿಗೆ ಇಷ್ಟೆಲ್ಲ ಅನ್ಯಾಯ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ತರುಣ. ಅದ್ ನಿಂಗೆ ಇವಾಗ ಅರ್ಥ ಆಗ್ತಿದ್ಯಾ? ನಿಮ್ ಮನೆಯವ್ರು ಮೊದ್ಲಿಂದಲೂ ನಡ್ಕೊಂಡ್ ಬರ್ತಾ ಇರೋದು ಹಾಗೆ. ಅದೆಲ್ಲ ಮೊದ್ಲು ತರುಣ. ಆದ್ರೆ ಇವಾಗ ಅವರಿಬ್ರು ಮಧ್ಯೆ ಕಾಂಪಿಟೇಷನ್ ಅಂತ ಮಾಡ್ತಿದಾರಲ್ವಾ, ಅಂದ್ಮೇಲೆ ಅದನ್ನ ನಿಯತ್ತಾಗಿ ಮಾಡ್ಬೇಕು. ಅದ್ಬಿಟ್ಟು ಪ್ರತಿಯೊಂದು ಟಾಸ್ಕ್ ಅಲ್ಲೂ ಮೋಸ ಮಾಡ್ಕೊಂಡು ಝಾನ್ಸಿ ಮೇಡಮ್ನ ಸೋಲಿಸ್ತಾನೆ ಇದ್ದಾರೆ. ಅದ್ರಲ್ಲೂ ಕಣ್ಣು ಮುಂದೆನೆ ಗೆದ್ದಿರೋರ್ನ ಸೋಲಿಸ್ತಾರೆ, ಸೋತಿರೋರ್ನ ಗೆಲ್ಲಿಸ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ದೆ ಝಾನ್ಸಿ ಮೇಡಮ್ ಈ ಚಾಲೆಂಜ್ ನ ಒಪ್ಕೊಳ್ಳೇಬಾರ್ದಾಗಿತ್ತು. ಝಾನ್ಸಿ ಮುಂದೆ ಇದು ಬಿಟ್ಟು ಬೇರೆ ಆಪ್ಷನ್ ಏನಿತ್ತು ಹೇಳ? ಆ ದಿನ 3 ಗಂಟೆ ಹಾಕಿರೋ ನೀನು ಕೊನೆವರೆಗೂ ಜೊತೆಗಿರ್ತಿ ಅಂತ ನಂಬ್ಕೊಂಡು ಝಾನ್ಸಿ ಬಂದಿರೋದ್ ಕಣ. ಆದ್ರೆ ಗಟ್ಟಿಯಾಗಿ ನಿಂತು ಮಾತಾಡ್ಬೇಕಾದ್ರೆ ನೀನು ಮೌನಕ್ಕೆ ಶರಣಾಗಿದ್ಯಾ. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ಇದೆಯಾ. ಹಾಗಂತ ಝಾನ್ಸಿನೂ ನಿನ್ನ ಸುಲಭವಾಗಿ ಬಿಟ್ಕೊಟ್ಬಿಟ್ರೆ ನಿಮ್ಮಿಬ್ಬರು ಸಂಬಂಧ ಉಳಿಯುತ್ತೇನೋ? ಇಲ್ಲ ತಾನೆ? ಅಂದ್ಮೇಲೆ ಈ ಚಾಲೆಂಜ್ ಆಕ್ಸೆಪ್ಟ್ ಮಾಡೋದ್ ಬಿಟ್ಟು ಬೇರೆ ಆಪ್ಷನ್ ಏನಿತ್ತು ಹೇಳು? ಆದ್ರೆ ಇವಾಗ ಅವ್ರೆಲ್ರು ಝಾನ್ಸಿ ಮೇಡಮ್ನ ಸೋಲ್ಸಕ್ಕೆ ಅಂತಾನೆ ನಿಂತಿದಾರ ಕಣ. ಇವ ನಿಂಗೆ ಏನು? ಝಾನ್ಸಿ ಸೋಲ್ಬಾರ್ದು, ಗೆಲ್ಬೇಕು, ಈ ಮನೆ ಬಿಟ್ಟು ಹೋಗ್ಬಾರ್ದು, ಅಷ್ಟೇ ತಾನೆ? ನಾನು ಟಾಸ್ಕ್ ಬಗ್ಗೆ ಮಾತಾಡ್ತಿದ್ದೀನಿ. ಈ ಟಾಸ್ಕ್ ನ ಉದ್ದೇಶ ಏನು? ಈ ಮನೇಲಿ ಯಾರು ಉಳ್ಕೋಬೇಕು, ನಿನ್ ಹೆಂಡತಿ ಯಾರು ಆಗ್ಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ತಾನೆ. ಹಾಗಿರ್ಬೇಕಾದ್ರೆ ಝಾನ್ಸಿ ಗೆಲುವನ್ನ ಬಯಸ್ತಾ ಇದೆಯಾ ಅಂದ್ರೆ? ಹೌದು ಕಣ, ಝಾನ್ಸಿ ಮೇಡಮ್ ಗೆಲ್ಲಬೇಕು. ಕೊನೆವರೆಗೂ ಅವರೇ ನನ್ನ ಹೆಂಡತಿ ಆಗಿರ್ಬೇಕು. ನಾನು ಅವ್ರ ಜೊತೆನೆ ಬದುಕ್ಬೇಕು. ಇಷ್ಟು ಸಾಕು ಬಿಡೋ. ಝಾನ್ಸಿ ಗೆಲುವನ್ನ ಯಾರಿಂದಲೂ ತಡೆಯಕ್ ಸಾಧ್ಯ ಇಲ್ಲ. ಆದ್ರೆ ಚಾಲೆಂಜ್ ಶುರು ಆಗೋಕ್ಕೂ ಮೊದ್ಲೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಅನಿತಾ ಅವರೇ ಗೆಲ್ಬೇಕು ಅಂತ ಮನೆಯವರೆಲ್ಲ ಫೀಲ್ಡ್ ಗೆಲ್ತಿದ್ದಾರೆ. ಅದ್ಮೇಲೆ ಝಾನ್ಸಿ ಅವ್ರು ಹೇಗೋ ಗೆಲ್ತಾರೆ? ಲವ್, ಇದೆಲ್ಲ ಝಾನ್ಸಿಗೆ ಗೊತ್ತಿರಲ್ಲ ಅನ್ಕೊಂಡಿದ್ಯಾ? 10 ಕಂಪ್ನಿನ ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಡ್ ಬಂದಿರೋರ್ ಕಣ. ಅವ್ರಿಗೆ ತಮ್ಮ ಎದುರಾಳಿಗಳು ಪ್ರತಿಯೊಂದು ಮೂಮೆಂಟ್ ಏನಾಗಿರುತ್ತೆ ಅಂತ ಅಂದಾಜ್ ಇದ್ದೇ ಇರುತ್ತೆ ಕಣ. ಇವತ್ತು ನಿಮ್ ಮನೆಯವ್ರಿಗೆ ಮನ್ಸಿಲ್ಲ ಅಂದ್ರು ಪಲ್ಲವಿ ಅನ್ನೋ ಒಂದು ಕಾರಣಕ್ಕೆ ಅನಿತಾ ಹಿಂದೆ ನಿಂತಿರ್ಬೋದು. ಬಟ್ ಝಾನ್ಸಿ ನಿನ್ನ ಮನಸ್ಸಾಕ್ಷಿಯಾಗಿ ಗಂಡ ಅಂತ ಸ್ವೀಕಾರ ಮಾಡಿದ್ದಾರೆ ಕಣ. ಒಂದ್ ಕಡೆ ಅನಿತಾದು ಹಠ ಆದ್ರೆ ಝಾನ್ಸಿದು ಪ್ರೀತಿ. ಇರ್ಬೋದು ತರುಣ, ಅವ್ರ ಪ್ರೀತಿಗೆ ಸೋಲಾಗತ್ತೆ, ಹಠನೇ ಗೆಲ್ಬೋದು ಅಂತ ಅನ್ನಿಸ್ತಿದೆ. ಅದು ನಿನ್ ಭ್ರಮೆ ಅಷ್ಟೇ. ನಿಮ್ ಮನೆಯವ್ರ ಎಲ್ಲಾ ಪ್ಲಾನ್ಗೂ ಕೌಂಟರ್ ಪ್ಲಾನು, ಎಲ್ಲಾ ಕುತಂತ್ರಗಳಿಗೂ ಪ್ರತಿತಂತ್ರ ಝಾನ್ಸಿ ಹತ್ರ ಇದ್ದೇ ಇರುತ್ತೆ. ಟಾಸ್ಕ್ ಅಲ್ಲಿ ಸೋತ್ರು ಜೀವನದಲ್ಲಿ ಗೆದ್ದೇ ಗೆಲ್ತಾರೆ. ಅವ್ರನ್ನ ಯಾರಿಂದನೂ ಸೋಲ್ಸೋದಕ್ಕೆ ಸಾಧ್ಯನೇ ಇಲ್ಲ. ರೀ, ನೀವು ಮಾಡಿದ್ದು ನನ್ಗೆ ಯಾಕೋ ಸ್ವಲ್ಪನೂ ಸರಿ ಕಾಣಿಸ್ಲಿಲ್ಲ. ಈಗ ತಪ್ಪ ಕಾಣೋ ತರ ಏನ್ ಮಾಡಿದೆ ನಾನು? ಯಾವಾಗ್ಲೂ ಮಾತೆತ್ತಿದ್ರೆ ನ್ಯಾಯ ನೀತಿ ಅಂತ ಮಾತಾಡ್ತಿದ್ರಿ, ಆದ್ರೆ ಈಗ ಬರೀ ಅನ್ಯಾಯನೇ ಮಾಡ್ತಾ ಇದ್ದೀರಾ. ನೀವು ಮಾಡ್ತಾ ಇರೋದು ನ್ಯಾಯ ಅಂತ ನಿಮ್ ಮನ್ಸಾಕ್ಷಿ ಒಪ್ಕೊಳ್ತಾ ಇದೀಯಾ? ಸಾಕು, ಸುಮ್ನಿರೆ. ಹಾಗಾದ್ರೆ ನಿನ್ನ ಪ್ರಕಾರ ಆ ಝಾನ್ಸಿ ಮನೆ ಸೊಸೆ ಆಗೋದು ನ್ಯಾಯನಾ? ಅವಳು ನ್ಯಾಯವಾದ ಮಾರ್ಗದಲ್ಲಿ ಈ ಮನೆ ಬಂದಿದ್ದಾಳ? ನೋಡು, ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು ಅನ್ನೋ ಮಾತಿದೆ. ಹಾಗೆ ನಾವು ಅವಳನ್ನ ಅವಳ ದಾರಿಯಲ್ಲೇ ಹೋಗಿ ಮಟ್ಟ ಹಾಕ್ಬೇಕು. ನಮ್ಮ ಪ್ರಕಾರ ಅನಿತಾ ಈ ಮನೆ ಸೊಸೆ ಆಗ್ಬೇಕು ಅನ್ನೋದೇ ನ್ಯಾಯ. ದೊಡಮ್ಮ, ನಾವ್ ಯಾರು ಅನ್ಯಾಯವಾಗಿ ನಡ್ಕೋತಿಲ್ಲ, ಅನಿತಾಗ್ ನ್ಯಾಯ ಕೊಡಿಸ್ತಿದೀವಿ ಅಷ್ಟೇ. ಇರ್ಬೋದು ಪಲ್ಲವಿ, ಆದ್ರೆ ಟಾಸ್ಕ್ ವಿಷಯದಲ್ಲಿ ನಾವೆಲ್ಲ ನಡ್ಕೊಳ್ತಾ ಇರೋದು ಸರಿಯಾಗಿದೆ. ನೋಡು, ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಅನಿತಾ ಈ ಮನೆ ಸೇರ್ಬೇಕು, ಝಾನ್ಸಿ ಈ ಮನೆ ಬಿಟ್ಟು ಹೋಗ್ಬೇಕು. ಅದನ್ನೇ ನಾವು ಮಾಡ್ತಾ ಇದೀವಿ, ಅದೇ ನ್ಯಾಯ. ನಾವು ಯಾರು ಗೆಲ್ತಾರೆ ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ ಟಾಸ್ಕ್ಗಳನ್ನು ಮಾಡ್ತಾ ಇಲ್ಲ. ಬದಲಾಗಿ ಗೆಲುವನ್ನ ನಿರ್ಧಾರ ಮಾಡ್ಕೊಂಡೇ ಆಟ ಆಡ್ತಾ ಇದೀವಿ ಅಷ್ಟೇ. ಕೆಲವು ಸಲ ಗೆದ್ದಾಗಿದ್ರು ಕೂಡ ಫಾರ್ಮಾಲಿಟಿಗೋಸ್ಕರ ಆಟ ಆಡ್ಬೇಕಾಗುತ್ತೆ. ರ್ಯಾಂಕ್ ಬರ್ತೀವಿ ಅಂತ ಗೊತ್ತಿದ್ರೂ ಕೂಡ ಎಕ್ಸಾಮ್ ಬರೀಬೇಕಾಗುತ್ತಲ್ಲ, ಆತರ. ರಾಘವ್,
ಕೈ ಬಿಡು. ರಘು ಏನ್ ಮಾಡ್ತಿದ್ಯಾ? ರಘು ರಘು ಏನ್ ರಾಘು ಇದು? ಎಲ್ರು ಎಚ್ಚರ ಇರ್ಬೇಕಾದ್ರೆ ಕೈ ಹಿಡ್ಕೊಂಡು ಹೇಳ್ದಲ್ಲ, ಯಾರಾದ್ರೂ ನೋಡಿದಿದ್ರೆ ಏನ್ ಕತಿ? ಅಂದ್ರೆ ರಾಘವೇಂದ್ರ ಅವರು ಒಳಗಡೆನೆ ಇದ್ದಾರ? ಪ್ಲೀಸ್ ರಾಘು, ಮುತ್ತೆಲ್ಲ ಬೇಡ. ರಾಘು 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 ಪ್ಲೀಸ್ ಪ್ಲೀಸ್ ರಾಘು, ಮುತ್ತೆಲ್ಲ ಬೇಡ. ರಾಘು 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 ಪ್ಲೀಸ್ ಪ್ಲೀಸ್. ರಾಘು 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 ಪ್ಲೀಸ್. ಛೀ, ಹೋಗು ರಾಘು. ಇತ್ತೀಚೆಗೆ ನೀನ್ ತುಂಬಾ ರೊಮ್ಯಾಂಟಿಕ್ ಫೆಲೋ ಆಗ್ತಿದ್ಯಾ. ಹೋಗಲಿ ಆಟಗಳು ಜಾಸ್ತಿ ಆಗ್ತದೆ. ಮುತ್ ಕೊಟ್ರೆ ಎಷ್ಟು ಜೋರಾಗಿ ಕೊಡ್ತೀಯ ನೋಡು. ರಾಘು ಏನ್ ರಾಘು, ನಿನ್ಗ್ ಹೊತ್ತು ಗೊತ್ತು ಅನ್ನೋದು ಏನೂ ಇಲ್ಲ. ಚಾನ್ಸ್ ಸಿಕ್ತಾಗೆಲ್ಲ ರೊಮ್ಯಾನ್ಸ್ ಮಾಡ್ಬೇಕಾ? ಹೋಗ್ ರಾಘು, ನೀನ್ ಈ ತರ ಎಲ್ಲ ಮಾಡ್ತಿದ್ರೆ ನನಗ್ ನಾಚಿಕೆ ಆಗುತ್ತೆ. ಪ್ಲೀಸ್ ರಾಘು, ನನಗ್ ತುಂಬಾ ಕೆಲ್ಸ ಇದೆ, ಬಿಡು. ಆಮೇಲೆ ಬೇಕಾದ್ರೆ ಮುತ್ತಿನ ಸುರಿಮಳೆನೆ ಕೊಡುವಂತೆ, ಅವತ್ತಿನ ತರ. ಈ ಕೈ ಬಿಡು ಪ್ಲೀಸ್. ರಾಘು ಬಿಡು ರಾಘು, ರಾಘು ಪ್ಲೀಸ್ ಪ್ಲೀಸ್ ರಾಘು, ನನ್ ಸೊಂಟ ಎಲ್ಲ ಮುಟ್ಬೇಡ, ನನ್ಗೆ ಹೇಗೋ ಆಗುತ್ತೆ. ರಾಘು 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 ಬೇಡ, ರಾಘು ಪ್ಲೀಸ್.